ಪರಿಷತ್ ಫೈಟ್ ಅಲ್ಲಿ ಒಂದೊಂದೇ ಕ್ಷೇತ್ರದ ಫಲಿತಾಂಶಗಳು ಹೊರ ಬೀಳ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ, ಯಾವ ರೀತಿಯ ಲೆಕ್ಕಾಚಾರಗಳು ನಡೆದಿದ್ವು, ಲೆಕ್ಕಾಚಾರಗಳು ಉಲ್ಟಾ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಒಂದೊಂದೇ ಉತ್ತರ ಕೂಡ ಸಿಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿನ ಕಡೆ ಹೋಗೋದಾದ್ರೆ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 15 ಮತದಲ್ಲಿ ಒಂದೊಂದು ಮತವು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾವು ಈ ಮತಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. 15 ಮತದಲ್ಲಿ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಚಿಕ್ಕಮಗಳೂರಿನಲ್ಲಿ ಈಗ ಬದಲಾಗ್ಬಿಟ್ಟಿದೆ ಬಿಜೆಪಿ ಅಭ್ಯರ್ಥಿಯ ಚಿತ್ರಣ. ಎಂಕೆ ಪ್ರಾಣೇಶ್ಗೆ ಇಲ್ಲಿ ಹಿನ್ನಡೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು, ಕಾಂಗ್ರೆಸ್ನ ಅಂದ್ರೆ ಇಡೀ ಪರಿಷತ್ನ ಫೈಟ್ ನಲ್ಲೇ ಒಬ್ರು ಮಹಿಳಾ ಅಭ್ಯರ್ಥಿ ಅಂದ್ರೆ ಅದು ಗಾಯತ್ರಿ ಶಾಂತಗೌಡ ಅವರೇ. ಸೊ ಕಾಂಗ್ರೆಸ್ನ ಗಾಯತ್ರಿ ಶಾಂತಗೌಡ ಅವರು ಈಗ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಹೌದು, ಗಾಯತ್ರಿ ಶಾಂತಗೌಡ, ಜೆಡಿಎಸ್ ಬೆಂಬಲ ಕೂಡ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಹಣದ ಹೊಳೆ ಕೂಡ ಹರಿದಿದೆ. ಹೀಗೆ ಸಾಕಷ್ಟು ಲೆಕ್ಕಾಚಾರಗಳು ಇದೆ. ಇಲ್ಲಿ ಹಾಲಿ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರಿಗೆ ಇಲ್ಲಿ ಹಿನ್ನಡೆಯಾಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ.